ಸರ್ ಅಟ್ಲೀಸ್ಟ್ ನೀವು ಮುಂಚೆನೆ ಕೇರ್ ತಗೋಬೋದಿತ್ತಲ್ಲ ಸರ್. ಸರಿ ಸಂಜೆ ಸಿಗ್ತೀನಿ, ಏನು ಯೋಚನೆ ಮಾಡಿ. ಸಾರಿ ಸರ್. ನಾನು ಮೀಡಿಯಾದವ್ರ ಜೊತೆ ಮಾತಾಡ್ತಿದ್ರೆ ನೀನ್ ಮೊಬೈಲಲ್ಲಿ ಮಾತಾಡ್ತಿದ್ಯಾ? ಯೂಸ್ಲೆಸ್ ಫೆಲೋ. ಹೇಳಮ್ಮ, ಏನು ಕೇಳಿದ್ರಲ್ಲ? ಸರ್ ಮೊದ್ಲೇ ಕೇರ್ ಯಾಕೆ ತಗೊಂಡಿಲ್ಲ ಅಂತ. ಹಾ, ನಂಜುಂಡ ಸರ್, ನಾನು ನಿನ್ಗೆ ಹೊಡಿತೀನಿ ಅಂತ ಮೊದಲೇ ನಿನ್ಗೆ ಗೊತ್ತಿತ್ತಾ? ಇಲ್ಲ ಸರ್. ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತಾ? ಇಲ್ಲ ಸರ್. ಗುಡ್. ಎದುರಿಗಿರೋ ಇವನಿಗೆ ನಾನು ಹೊಡಿತೀನಿ ಅಂತ ನಿಮಗೂ ಗೊತ್ತಿರ್ಲಿಲ್ಲ, ಇವನಿಗೂ ಗೊತ್ತಿರ್ಲಿಲ್ಲ. ಯಾಕೆ? ನನಗೆ ಗೊತ್ತಿಲ್ಲ. ಇನ್ಯಾರೋ ಆಕೃತಿನ ಕಿಡ್ನಾಪ್ ಮಾಡ್ತಾರೆ ಅಂತ ನಮ್ಗೆ ಯಾಕೆ ಗೊತ್ತಾಗ್ಬೇಕು? ಹಲೋ ಸರ್, ನಾವು ಬಂದಿರೋದು ನಿಮ್ ಇಂಟೆಲಿಜೆನ್ಸ್ ನೋಡಕ್ಕಲ್ಲ, ನಿಮ್ ಪ್ಲಾನ್ ಆಫ್ ಆಕ್ಷನ್ ಕೇಳಕ್ಕೆ. ಕಿಡ್ನಾಪ್ ಮಾಡಿರೋರು ಯಾರೇ ಆಗಿರ್ಲಿ ಹಿಡಿದು ನಿಮ್ ಮೀಡಿಯಾ ಮುಂದೆ ನಿಲ್ಲಿಸ್ತೀನಿ. ಈಗ ನೀವು ಮುಚ್ಕೊಂಡು ಹೋಗಿ. ಐ ಮೀನ್ ಕ್ಯಾಮ್ರಾನ. ಸುವರ್ಣ ನ್ಯೂಸ್ಗೆ ಸ್ವಾಗತ. ಇಂದು ನಗರದಲ್ಲಿ ಹಾಳಹಗಲೇ ಒಬ್ಬ ಅನಾಮಧೇಯ ರೌಡಿ ಅಂತಾರಾಷ್ಟ್ರೀಯ ನೃತ್ಯಗಾರ್ತಿ ಆಕೃತಿಯನ್ನ ನೃತ್ಯ ಪ್ರದರ್ಶಿಸುವ ವೇಳೆಯಲ್ಲಿ ಹಲ್ಲೆ ಮಾಡಿ ಅಪಹರಿಸಿರುತ್ತಾನೆ. ಪ್ರತ್ಯಕ್ಷದರ್ಶಿಗಳಿಗೂ ಸಹ ವ್ಯಕ್ತಿ ಯಾರು ಎಂಬುದು ಗುರುತಿಸಲಾಗಲಿಲ್ಲ ಹಾಗೂ ನಮ್ಮ ಕ್ಯಾಮೆರಾ ಕಣ್ಣಿಗೂ ಸಹ ಆ ವ್ಯಕ್ತಿಯ ಮುಖ ಸೆಳಿ. ಇಂದು ಅಂತಾರಾಷ್ಟ್ರೀಯ ನೃತ್ಯಗಾರ್ತಿ ಆಕೃತಿ ಎನ್ನುವ ಅನಾಮಧೇಯ ಯಾವ ಚಾನೆಲ್ನವ್ರು ಮುಖನೇ ತೋರಿಸ್ತಾರೆ? ಆ ವ್ಯಕ್ತಿ ಯಾರು ಎಂಬುದು ಈವರೆಗೂ ತಿಳಿದು ಅಷ್ಟು ಕೆಟ್ಟದಾಗಿದೆಯಾ ನಮ್ಮ ಮುಖ? ಚೆನ್ನಾಗಿದೆಯಲ್ಲ. 101 नॉट आउट. कुदरत का खेल कोई न जाने. ಹೆಸರು ಪೊಲೀಸ್ನವರು, ಬರಸ್ ಮಾತ್ರ ಕಳ್ರಿರ್ತಾರೆ. ನಿಮ್ಮ ಕುರಿಗಳು ಬೇಲಿ ದಾಟ್ ಬರ್ತಾ ಇದ್ದಾವೆ. ನೀವು ಬಂದರೆ ಮೇಯ್ಸಕ್ಕೆ ಕಳಿಸ್ಕೊಡ್ತೀನಿ. ನನ್ನ ಕೈಗೆ ಸಿಕ್ಕಿದ್ರೆ ಹಬ್ಬ ಮಾಡಿ ಊಟ ಹಾಕ್ತೀನಿ. ಹೇಳಿ ಸಾರ್, ಹಿಡಿದ್ವಿ. ಇಸ್ ಇಟ್? ಓದ್ ಹೇಳ್ಕೊಂಬನ್ನಿ. ಹಿಡಿದ್ವಿ ಅಂದ್ರೆ ಕಿಡ್ನಾಪರ್ ಇರೋ ಜಾಗನ ಕಂಡಿಡಿದ್ವಿ ಅಂತ ಸರ್. ಇಡಿಯಟ್ಸ್, ಮೊದಲೇ ಹೇಳ್ಬೇಕು ತಾನೆ? ಪೊಲೀಸ್ನವರು ಕೂಡ ಈ ಬಗ್ಗೆ ಕಾರ್ಯಾಚರಣೆ ನಡೆಸುತ್ತಿದ್ದು ಇನ್ನೂ ಏನು ನಿಖರವಾದ ಮಾಹಿತಿ ತಿಳಿದು ಬರುತ್ತಿಲ್ಲ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಆದರೆ ಚಿಕ್ಕ ಟಿವಿ ಆಫ್ ಮಾಡೋ. ಎಲ್ಲಿದ್ದೀರಾ? ಒಳಗೆ. ಹಿಡ್ದಾಯ್ತಾ? ಹಿಡ್ದಾಯ್ತು. ಓಕೆ, ಗುಡ್. ಐ ಆಮ್ ಕಮಿಂಗ್. ಈ 60 kg ಬಾಡಿ ಒಳಗೆ ನುಗ್ಗೋ ತಾಕತ್ತು ಈ ನಿನ್ನ ಅರ್ಧ ಇಂಚ್ ಬುಲೆಟ್ಗಿಲ್ಲ ಆಫೀಸರ್. ನಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೊರಟು ಬಂದಿದ್ಯಾ? ಸ್ಟಾಪ್ ಇಟ್ ಸರ್. ಬಂದ್ ಕೆಲಸ ಆಯ್ತಲ್ಲ, ಹೊರಡಿ. ಸರ್, ಇವನು ಇಂಟರ್ನ್ಯಾಷನಲ್ ಡ್ಯಾನ್ಸರ್ನ ಕಿಡ್ನಾಪ್ ಮಾಡಿದ್ದಾನೆ ಸರ್. ಇವನೊಬ್ಬ ಕ್ರಿಮಿನಲ್. ನನಗೆಲ್ಲ ಗೊತ್ತಿದೆ ರೀ. ನಿಮ್ಮವ್ರನ್ನೆಲ್ಲ ಕರ್ಕೊಂಡು ಫಾಸ್ಟ್ ಗೆಟ್ ಔಟ್ ಆಫ್ ದಿಸ್ ಪ್ಲೇಸ್. ಮತ್ತೆ ಸಮಾಚಾರ? ಸರ್, ಸುಮ್ನೆ ಬುಲೆಟ್ ನ ಫೈರ್ ಮಾಡಿದ್ರೆ ಸರ್ಕಾರಕ್ಕೆ ಬುಲೆಟ್ ಲೆಕ್ಕ ಕೊಡ್ಬೇಕು ಸರ್. ಹೌದು, ಒಬ್ಬ ಕಿಡ್ನಾಪರ್ಗೆ ಪೊಲೀಸ್ ಆಫೀಸರ್ ಸಪೋರ್ಟ್ ಮಾಡ್ತಿದ್ದಾನೆ ಅಂದ್ರೆ ಅದನ್ನ ಯಾರು ಕೇಳಲ್ಲ. ಇದಕ್ಕೆ ಲೆಕ್ಕ ಕೇಳ್ತಾರಾ? ತೋರಿಸ್ತೀನಿ.
ಎಂಜಾಯ್ ಅಂದ್ರಲ್ಲ, ಯಾವ ತರ ಅಂತ ಗೊತ್ತಾಗ್ಲಿಲ್ಲ. ಅದು ಹೇಳು, ಬಾಯ್ ಬಿಟ್ಟು ಹೇಳೆ. ಹೇಳೆ ಹೇಳೆ ಹೇಳಿಲ್ಲ ಅಂದ್ರೆ ಸರ್ ಬಂದ್ರು. ಹೇಳೆ, ನಿನ್ ಹಿಂದೆ ಯಾರು ಇದ್ದಾರೆ ಹೇಳು. ನೀನ್ ಏನ್ ಕೆಲಸ ಮಾಡ್ತೀಯ ಹೇಳೆ. ಹೇಳೆ, ಹೇಳ್ತೀಯೋ ಇಲ್ವೋ ಹೇಳು. ಹೇಳೆ. ಏಯ್ ರಕ್ತದ ಜೊತೆ ಅಮ್ಮನೂ ನೆನಪಾದ್ಲ. ಬೇವರು ರಕ್ತ ಸುರಿಲಿಲ್ಲ ಅಂದ್ರೆ ಯಾವ ಕೆಲ್ಸಕ್ಕೂ ಬೆಲೆ ಬರಲ್ಲ. ಕೆಲ್ಸ ಆಯ್ತು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಮಟ್ಟಿಗೆ ಆಯ್ತು ಅನ್ನೋದು ಮುಖ್ಯ. ಗೆಟ್ ಔಟ್. ಏನ್ ಅನ್ಕೊಂಡಿದಾರ ಅವರು? ಒಂದ್ ಹೆಣ್ಣಿನ ಈ ರೀತಿನ ಟ್ರೀಟ್ ಮಾಡೋದು? ಯಾರ ಬಗ್ಗೆ ಮಾತಾಡ್ತಿದ್ಯಾನು? ಅವ್ರ ಬಗ್ಗೆನೆ. ದಿಸ್ ಇಸ್ ಟೂ ಮಚ್ ಸರ್. ನನಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಅವತ್ತು ಫುಲ್ ಆಗಿ ನೋಡಕ್ಕಾಗ್ಲಿಲ್ಲ. ಕ್ಯಾನ್ ಯು ಡ್ಯಾನ್ಸ್ ಫಾರ್ ಮೈ ಪ್ಲೀಸ್? ಡಾನ್ಸ್ ಮಾಡಕ್ಕೆ ಮ್ಯೂಸಿಕ್ ಬೇಕಲ್ವಾ? ಜಸ್ಟ್ ಅ ಮಿನಿಟ್. ಇವ್ರೇನ್ ಮೆಂಟ್ಲಾ ಸರ್? ಇಂಟ್ರೋಗೇಟ್ ಮಾಡೋದ್ ಬಿಟ್ಟು ಸ್ಟಾರ್ಟ್. 1 2 3 4. This is too much, sir. He should be punished. ಏನ್ ಸರ್ ಇದಲ್ಲ? ಕೇಳಿ ಸರ್. ಸರ್, ಪ್ಲೀಸ್ ಆಸ್ಕ್ ಹಿಮ್ ಟು ಸ್ಟಾಪ್. ಅವನು ಯಾರ ಮಾತು ಕೇಳಲ್ಲ. ನೋಡಕ್ಕಾಗ್ತಿಲ್ಲ ಸರ್. ನಂತರ ಸುಮ್ಮನೆ ಇದ್ಬಿಡು. ಹೆಸರು ಯೂಸುಫ್ ಖಾನ್, ಇಂಟರ್ನ್ಯಾಷನಲ್ ಟೆರರಿಸ್ಟ್. 10 ವರ್ಷಗಳ ಹಿಂದೆ ಕೊಯಂಬತ್ತೂರ್ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸತ್ತಿದಾನಂತ ರಿಪೋರ್ಟ್ ಹೇಳ್ತಾ ಇದೆ. ಇವನು ಗಂಡ್ಸ? ಇವನ್ ಜೊತೆಲಿ ನಾನಿದ್ನ? ಮೈ ಗಾಡ್, ಹಿ ಸೂಪರ್ಬ್, ಮಾರ್ವೆಲಸ್. ಇಂಥವ್ರ ಜೊತೆ ಕೆಲಸ ಮಾಡ್ಬೇಕು. ದಟ್ ಈಸ್ ಲಕ್ಷ್ಮೀ ನಾರಾಯಣ್. ಅವನು ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತಾನೆ.